ಕಾಲ್ತುಳಿತ ದುರಂತದಿಂದ ಸರ್ಕಾರಕ್ಕೆ ಶೇಪ್ ಔಟ್ ಆಗಿದೆ. ಮತ್ತೆ ತುರ್ತು ಸಭೆ ನಡೆಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೈಸೂರಿನಿಂದ ಈಗ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದಿದ್ದಾರೆ. ಸಿಎಂ ಆಗಮಿಸಿದ ಬೆನ್ನಲ್ಲೇ ನಿವಾಸಕ್ಕೆ ಡಿಜಿಐಜಿ ಸಲೀಂ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಸಂಜೆನೇ ಸಿಎಂ ನೇತೃತ್ವದಲ್ಲಿ ಬಿಗ್ ಮೀಟಿಂಗ್ ನಡೆಯಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತುರ್ತು ಸಭೆಗೆ ಸಿಎಸ್ ಶಾಲಿನಿ ರಜನೀಶ್ಗೆ ಬುಲಾವ್ ಬಂದಿದೆ. ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್ ಅವರು ಕೂಡ ಭಾಗಿಯಾಗ್ತಾರೆ. ಸಲೀಂರಿಂದ ದುರಂತ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಸಿಎಂ. ಡಿಜಿಐಜಿ ಸಲೀಂ ಅವರಿಂದ ದುರಂತದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಒಂದು ಮೀಟಿಂಗ್ ಕೂಡ ನಡೆಯಿತು. ಸಭೆಯಲ್ಲಿ ಹೈಕೋರ್ಟ್ ನೋಟಿಸ್ಗೆ ಉತ್ತರ ಕೊಡುವುದರ ಬಗ್ಗೆ ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಮೊನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು ಇದರ ಬಗ್ಗೆ. ಆಗ ಸರ್ಕಾರಕ್ಕೆ ಹೈಕೋರ್ಟ್ ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಈ ದುರಂತದ ಈ ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಬೇಕು ಅಂತ ಹೇಳಿ ಕೋರ್ಟ್ ಕೇಳಿದೆ. ಸೊ ಇದರ ಬಗ್ಗೆ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು, ಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಮೈಸೂರಿಗೆ ಹೋಗಿದ್ರು ಸಿದ್ದರಾಮಯ್ಯನವರು, ಈಗ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ನಿನ್ನೆ ಒಂದು ಸಭೆ ಇತ್ತು, ಸಭೆಯನ್ನು ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತಾರೆ. ಮೈಸೂರಿನಿಂದ ಇವತ್ತು ಮತ್ತೆ ಬಂದಿದ್ದಾರೆ. ಬಂದ ನಂತರ ಈಗ ಅವರ ನಿವಾಸಕ್ಕೆ ಡಿಜಿಐಜಿ ಸಲೀಂ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಸಂಜೆನೇ ಸಿಎಂ ನೇತೃತ್ವದಲ್ಲಿ ಒಂದು ಬಿಗ್ ಮೀಟಿಂಗ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ತುರ್ತು ಸಭೆಗೆ ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಬುಲಾವ್ ಬಂದಿರೋದು. ಸಿಎಸ್ ಅವರನ್ನು ಕರೆಸ್ಕೊಳ್ತಾ ಇದ್ದಾರೆ ಈ ಒಂದು ಸಭೆಗೆ. ಸಭೆಯಲ್ಲಿ ಗೃಹ ಸಚಿವರು ಇರ್ತಾರೆ, ಎಚ್.ಕೆ. ಪಾಟೀಲ್ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ನಿನ್ನೆ ಕೂಡ ಮೀಟಿಂಗ್ ಇತ್ತು, ಮತ್ತೆ ಇವತ್ತು ಮೀಟಿಂಗ್ ಕರೆದಿದ್ದಾರೆ ಅಂತೆ. ಏನ್ ಚರ್ಚೆ ಆಗ್ಬೋದು ಇವತ್ತು? ಎಸ್ ರಾಮ್, ಏನು RCB ಅಭಿಮಾನಿಗಳ ಸಾವಿನ ವಿಚಾರ ಸರ್ಕಾರಕ್ಕೆ ದೊಡ್ಡ ತಲೆನೋವು ತಂದಿದೆ. ಅದರಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ ಅನ್ನುವಂತ ವಿಚಾರ ಸಾಕಷ್ಟು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣ ಟೆನ್ಷನ್ ಅನ್ನ ತಂದಿದೆ ಅಂತಾನೆ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ಅವರ ಪೂರ್ವ ನಿಗದಿ ಕಾರ್ಯಕ್ರಮಗಳಿದ್ದರೂ ಕೂಡ ಸರಣಿ ಸಭೆಗಳನ್ನ ನಡೆಸುವ ಮೂಲಕ ಸರ್ಕಾರ ಯಾವ ರೀತಿ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು, ಹೈಕೋರ್ಟ್ ನೀಡಿರುವಂತಹ ನೋಟಿಸ್ಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು, ಮುಂದೆ ಕಾನೂನಾತ್ಮಕ ಹೋರಾಟ ಹೇಗೆಲ್ಲ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ಕಾನೂನಾತ್ಮಕವಾಗಿ ಚರ್ಚೆ ನಡೆಸಿದ ಜೊತೆಗೆ ಇವತ್ತು ಸಂಜೆ ಮತ್ತೆ 5 ಗಂಟೆಗೆ ಸಭೆಯನ್ನ ಕರೆದಿರುವಂತದ್ದು. ಎಚ್.ಕೆ. ಪಾಟೀಲ್ ಅವರ ಅವ್ರಿಗೂ ಕೂಡ ಬರಲು ಹೇಳಿದ್ದಾರೆ. ಅದ್ರ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಈಗಾಗಲೇ ಬುಲಾವನ್ನ ನೀಡಿರುವಂತದ್ದು. ಯಾಕಂದ್ರೆ ಸರ್ಕಾರ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಸಾಕಷ್ಟು ಖಡಕ್ ಆಗಿ ಒಂದು ಎಚ್ಚರಿಸುವ ಮೂಲಕ ಒಂದು ಉತ್ತರವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ನೀಡಿರುವಂತದ್ದು. ಈ ಹಿನ್ನೆಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮತ್ತು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಜೊತೆ ಸಭೆಯನ್ನು ನಡೆಸೋದ್ರ ಜೊತೆಗೆ ಸಭೆಯಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಈಗಾಗಲೇ ಕೆಲವೊಂದಿಷ್ಟು PIL ಕೂಡ ದಾಖಲಾಗಿದ್ದಾವೆ. ಅದ್ರ ಜೊತೆಗೆ RCB ಮತ್ತು ಏನು KCA ಮ್ಯಾನೇಜ್ಮೆಂಟ್ ಇದೆ, ಅದ್ರ ಮೇಲೂ ಕೂಡ ಕೇಸ್ ಆಗಿದ್ದಾವೆ. ಸರ್ಕಾರ ಒಂದು ಭಾಗ ಆದ್ರೆ ಅದ್ರ ಜೊತೆಗೆ ಖಾಸಗಿ ದೂರುಗಳು ಕೂಡ ದಾಖಲಾಗಿರುವಂತದ್ದು. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕಾನೂನು ಸಚಿವರ ಜೊತೆಗೆ ಮತ್ತು ಗೃಹ ಸಚಿವ G. ಪರಮೇಶ್ವರ್ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲು ನಿರ್ಧಾರ ಮಾಡಿರುವಂತಹ ಸಿಎಂ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಇತ್ತ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಖುದ್ದು ಕರೆ ಮಾಡಿ ಮಾಹಿತಿಯನ್ನ ಕೇಳಿರುವಂತದ್ದು. ಹೀಗಾಗಿ ಸರ್ಕಾರದ ನಿಟ್ಟಿನಲ್ಲಿ ವರದಿಯನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಬೇಕಾದಂತ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂದಿದೆ. ಅದ್ರ ಜೊತೆಗೆ DCM DK ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋಗಿದ್ದ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳುತ್ತಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಪೂರ್ವ ನಿಗದಿ ಕಾರ್ಯಕ್ರಮ ಇತ್ತು, ಜೂನ್ 12ನೇ ತಾರೀಕು ಹಣಕಾಸು ಆಯೋಗದ ಸಭೆ ಇತ್ತು. ಆ ಸಭೆಗೆ ಹೋಗ್ಬೇಕಿತ್ತು. ಆದ್ರೆ ಅದಕ್ಕೂ ಮುಂಚೆ 2 ದಿನ ಮುಂಚೆ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿರೋದ್ರಿಂದ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಈ ಒಂದು ನಿರ್ಧಾರ ಆಗಿದೆ. RCB ಅಭಿಮಾನಿಗಳ ಸಾವಿನ ವಿಚಾರ ಸಾಕಷ್ಟು ಹೈಕಮಾಂಡ್ಗೂ ಟೆನ್ಷನ್ ತಂದಿದೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗ್ತಿರುವಂತದ್ದು. ರಾಮ್, ಪ್ರಮುಖವಾಗಿ ಸಂಜೆ 5:30ಕ್ಕೆ ನಡೆಯುವಂತಹ ಸಭೆಯಲ್ಲಿ ಕಾನೂನು ಸಚಿವ ಮತ್ತು ಗೃಹ ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್ ಅವರ ಜೊತೆ ಸಿಎಂ ಸಾಕಷ್ಟು ಚರ್ಚೆಯನ್ನ ನಡೆಸಿ ಒಂದು ವರದಿಯನ್ನ ರಚಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡು ನಾಳೆ ಹೈಕಮಾಂಡ್ ನಾಯಕರ ಭೇಟಿ ಆಗಬೇಕು ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಕೇಸಿನ ರಿಲೀಫ್ ಸಿಕ್ಕಿತ್ತು. ಅದ್ರ ಬಳಿಕ ಸಾಕಷ್ಟು ಅವಾಂತರಗಳಾಗ್ತಾ ಇತ್ತು. DCM DK ಶಿವಕುಮಾರ್ ನಡುವೆ ವೈಮನಸ್ಸು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ನಡುವೆ ಈಗ RCB ಅಭಿಮಾನಿಗಳ ಸಾವಿನ ವಿಚಾರ ಮತ್ತೊಂದು ದೊಡ್ಡ ಟೆನ್ಷನ್ ಅನ್ನ ತಂದಿದೆ ಅಂತಾನೆ ಹೇಳ್ಬೋದು ರಾಮ್.
ಓಕೆ ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.